ನೋಡಿ, ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಇದ್ದೀನಿ. ಬೆಂಡೆಕಾಯಿ ಪಲ್ಯನ ಡ್ರೈ ಪಲ್ಯ ಮಾಡಬೇಕಂತ ಲೋಳೆ ಬರ್ದಿರ, ಅದಕ್ಕೋಸ್ಕರ ಹುರ್ಕೋತಾ ಇದ್ದೀನಿ. ನಾನು ಬರೀ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಡ್ರೈ ಪಲ್ಯಗೋಸ್ಕರ ಡ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಬಾಡಿಸ್ಕೋಬೇಕು. ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಈ ಥರ ಎಲ್ಲ ಸಪ್ರೇಟ್ ಹಾಕಬೇಕು, ಆ ಥರ ಹುರ್ಕೋಬೇಕು. ಅಂದರೆ ಈ ಥರ ಅಂಟ್ಕೋಬಾರ್ದು. ಅಂಟ್ತಾ ಇಲ್ಲ ನೋಡಿ. ಈ ಥರ ನಾನ್ ಸ್ಟಿಕ್ನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಡಿಶ್ ಇದು, ಡ್ರೈ ಪಲ್ಯ, ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಹುಳಿನೂ ಚೆನ್ನಾಗಿರುತ್ತೆ, ಪಲ್ಯನೂ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ಒಳ್ಳೆಯದು. ಈಗ ಪಲ್ಯ ಮಾಡೋದು ಹೇಗೆ ಅನ್ನೋದು ಈಗ ನಿಮಗೆ ತೋರಿಸ್ತೀನಿ. ಫಸ್ಟು ಹುರ್ಕೊಳ್ಬೇಕು ಈ ಥರ. ಈಗ ನೋಡಿ, ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಪಲ್ಯ ಮಾಡೋಕ್ಕೆ. ನಾನು ಯಾವುದ್ರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಅದರಲ್ಲೇ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸ್ವಲ್ಪ ಎಣ್ಣೆ ಕಾಯಲಿ. ಸಾಸಿವೆ ಬೇಕಾಗಿರುವಂಥದ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು, ಅರಿಶಿನ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಫ್ರೈ ಮಾಡಿರೋವಂಥದ್ದು, ಓಕ್ರ ಅಂದರೆ ಬೆಂಡೆಕಾಯಿ. ಈಗ ನೋಡಿ, ಎಣ್ಣೆ ಕಾದಿದೆ. ಇಷ್ಟು ಸಾಸಿವೆನ ಎತ್ತಿ ಹಾಕಬೇಕು. ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ಚಿಟಾಪಟ್ಟ ಅನ್ನುತ್ತೆ. ಅದಕ್ಕೆ ನಾನು ಬಿಡ್ತೀನಿ. ಅದು ಚಿಟಾಪಟ್ಟ ಅನ್ನೋದು ಇಲ್ಲ ಅಂತ. ಚಿಟಾಪಟ್ಟ ಅನ್ನೋದು ಈಗ ಇದನ್ನು ಒಂಚೂರು ಥರ ಇದು ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಈಗ ಸ್ವಲ್ಪ ಉದ್ದಿನಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ, ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಬಿಟ್ಟು ತುಂಬ ಈಸಿ ಡಿಶ್ ಇದು. ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಬೇಕು. ಈಗ ನೋಡಿ, ಎಲ್ಲ ಫ್ರೈ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದೆ. ಈಗ ಈರುಳ್ಳಿನ ಹಾಕೋಣ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು. ಒಂಚೂರು ಅರಿಶಿನ, ಸ್ವಲ್ಪ, ಈಗ ನೋಡಿ ಈ ಥರ ಈರುಳ್ಳಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ಒಂದು ಸ್ವಲ್ಪ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಪಲ್ಯ ಇರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂಚೂರು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಫ್ರೈ ಮಾಡಿಟ್ಟಿರೋದನ್ನು ಬೆಂಡೆಕಾಯಿ ಹಾಕ್ಬಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಕೊತ್ತಂಬರಿ ಇದ್ದರೆ ಹಾಕಬೇಕು. ನನ್ನ ಹತ್ರ ಕೊತ್ತಂಬರಿ ಇಲ್ಲ ಈಗ, ಅದಕ್ಕೆ ಕೊತ್ತಂಬರಿ ನಾನು ಹಾಕ್ತಾಯಿಲ್ಲ. ಇದ್ದರೆ ಹಾಕ್ತಾಯಿದ್ದೆ, ಇಲ್ಲ, ನಮ್ಮ ಜಪಾನಲ್ಲಿ ಸಿಗಲಿಲ್ಲ. ಲಾಸ್ಟ್ 1 ವೀಕಿಂದ ಸಿಗ್ತಾಯಿಲ್ಲ, ಬಿಸಿಲು ಜಾಸ್ತಿ ಆಗಿರೋದ್ರಿಂದ. ರೆಡ್ ಚಿಲ್ಲಿ ಪೌಡರ್, ಈಗ ಚಿಲ್ಲಿ ಪೌಡರ್ನ ಹಾಕ್ತೀನಿ. ಈಗ ನೋಡಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದೊಂದು ಸ್ವಲ್ಪ 1 ಮಿನಿಟ್ ಫ್ರೈ ಆಗಲಿ. ಫ್ರೈ ಆದಮೇಲೆ ಉಪ್ಪು ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಮುಗೀತು ಪಲ್ಯ. ಉಪ್ಪು ಹಾಕಿದ್ದೀನಿ. ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಹಾಕಿದ್ಮೇಲೆ 1 ಮಿನಿಟ್ ಈ ಥರ ಈರುಳ್ಳಿಗೆಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳೋದು. ಮಾಡ್ಕೊಂಡಾದ್ಮೇಲೆ ಹುರಿದಿಟ್ಟಿರೋ ಬೆಂಡೆಕಾಯಿನ ಫ್ರೈ ಮಾಡಿರೋದು ಇದನ್ನು ಹಾಕ್ಕೊಂಡ್ಬಿಟ್ರೆ
ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ಒಂದು 2 ಮಿನಿಟ್ಸ್, ಯಾಕಂದರೆ ಮೊದಲೇ ಫ್ರೈ ಮಾಡಿರ್ತೀವಿ, ಹಾಗಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುವಷ್ಟು ಫ್ರೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈಸಿ ಪಲ್ಯ ಇದು, ಬಟ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮ್ ಆಗುತ್ತೆ. ಪಲ್ಯ ಮಾಡೋದು ತುಂಬ ಈಸಿ, ಇಷ್ಟೇ. ಚಪಾತಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಬಟ್ ನಾನು ಚಪಾತಿ ಮಾಡಲ್ಲ ಇವತ್ತು, ಪರೋಟ ಮಾಡ್ತೀನಿ, ಬಟ್ ರೆಡಿಮೇಡ್ ಪರೋಟ, ಅದನ್ನು ತೋರಿಸ್ತೇನೆ ನಿಮಗೆ. ಚಪಾತಿ ಮಾಡೋ ಮೂಡಿಲ್ಲ, ರಾತ್ರಿಗೆ ಬೇಕಲ್ವ ಊಟ, ಅದಕ್ಕೋಸ್ಕರ ಅಲ್ಲಿ ಪರೋಟ. ಈಗ ನೋಡಿ ಪಲ್ಯ ರೆಡಿ ಆಯಿತು. ಅದಕ್ಕೆ ಈಗ ಚಪಾತಿ ಬೇಕಲ್ವ, ಚಪಾತಿ ಮಾಡೋಕ್ಕಾಗಲ್ಲ ಅಂತ ಅನ್ನಲ್ವ, ಅದಕ್ಕೋಸ್ಕರ ಈಗ ನಾನು ಪರೋಟ ತೊಗೊಂಡು ಬಂದಿದ್ದೀನಿ. ನಮ್ಮ ಜಪಾನಲ್ಲಿ ಸಿಗುತ್ತೆ ಇದು, ಬಟ್ ಇದು ಬರೋದು ಇದೆಲ್ಲ ಜಪನೀಸಲ್ಲಿ ಬರೆದಿದ್ದಾರೆ. ಇದೆಲ್ಲ ಜಪನೀಸಲ್ಲಿ ಬರೆದ್ರಿಂದ ನಿಮ್ಗೆ ಅರ್ಥ ಆಗಲ್ಲ, ಬಟ್ ಸಿಂಗಾಪುರಿಂದ ಬರುತ್ತೆ. ಸಿಂಗಾಪುರದಲ್ಲಿ ನೋಡಿ, ಸಿಂಗಾಪುರದಲ್ಲಿ ತಮಿಳ್ರು ಇರೋದ್ರಿಂದ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸಿಂಗಾಪುರ್ ಇಲ್ಲಿ ಬರೆದಿದ್ದಾರೆ, ಇಲ್ಲಿದೆ ನೋಡಿ, ಸಿಂಗಾಪುರ್ ಇಂದ ಬಂದಿದೆ. ಬಟ್ ತಮಿಳ್ರು ಇರೋದ್ರಿಂದ ಅಲ್ಲಿ ಅವರು ಮಾಡ್ತಾರೆ, ಅದು ಅಲ್ಲಿಂದ ನಮಗೆ ಜಪಾನ್ಗೆ ಪಾರ್ಸಲ್ ಬರುತ್ತೆ ಅಂಗಡಿಗಳಿಗೆ, ಸೂಪರ್ ಮಾರ್ಕೆಟಲ್ಲಿ. ಎಲ್ಲ ಕಡೆ ಸಿಗಲ್ಲ, ಬರೀ ಒಂದು ಗ್ಲೋಮ್ ಸೂಪರ್ ಅಂತ ಒಂದು ಅಂಗಡಿ ಇದೆ, ಅಲ್ಲಷ್ಟೇ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ನಾನು ಚಪಾತಿ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರದ್ದನ್ನು ತೊಗೊಂಡ್ಬಂದು ರೆಡಿಮೇಡ್ ಇದು ಫ್ರೈ ಪ್ಯಾನಲ್ಲಿ ಮಾಡೋದು. ತುಂಬ ಈಸಿ ಇದು. ಫ್ರೈ ಪ್ಯಾನಲ್ಲಿ ಚಪಾತಿ ಹೆಂಚು ಮೇಲೆ ಹಾಕ್ಬಿಟ್ಟು ಒಂದು ಸಲ ಬೇಯಿಸ್ಕೊಂಡ್ಬಿಟ್ರೆ, ನಿಮ್ಗೆ ಮತ್ತೆ ಒಳಗಡೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಮಾಡುವಾಗ. ನೋಡಿ ಪಲ್ಯ ರೆಡಿ ಆಯಿತು, ಪಲ್ಯ ತೆಗೆದಿಟ್ಟೆ ಒಂದು ಬೌಲ್ನಲ್ಲಿ. ಈಗ ಈ ಪರೋಟ ನೋಡಿ ಈ ಥರ ಪ್ಯಾಕಲ್ಲಿರುತ್ತೆ, ಬಟ್ ಬಿಚ್ಚಿದ್ರೆ ಈ ಥರ ಲೇಯರ್ ಇರುತ್ತೆ. ಇದ್ರ ಮೇಲೆ ಲೇಯರ್ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ. ಇದನ್ನು ತೆಗೆದು ತುಂಬ ಈಸಿ ಇದೆ. ಇದನ್ನು ಈ ಥರ ಒಂದು ಕವರ್ ರಿಮೂವ್ ಮಾಡಿ, ಇದನ್ನು ಈಸಿಯಾಗಿ ಬರುತ್ತೆ ಇದು. ಇದನ್ನು ರಿಮೂವ್ ಮಾಡಿ ತವಾಗ ಹಾಕೋದು 1 ನಿಮಿಷ. ಈಗ ನೋಡಿ ಫ್ರೈ ಪ್ಯಾನಲ್ಲಿ ಹಾಕ್ಬಿಟ್ಟು, ಇದಕ್ಕೆ ಎಣ್ಣೆ ಏನು ಬೇಕಾಗಿಲ್ಲ, ಇದನ್ನು ಈ ಥರ ಫ್ರೈ ಮಾಡಿ, ಇದು ಒಂದು ಸ್ವಲ್ಪ ಫ್ರೈ ಪ್ಯಾನಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಇದಾಗತ್ತೆ, ಯಾಕಂದರೆ ಫ್ರೋಝನ್ ಅಲ್ವಾ. ಇದನ್ನು ಉಲ್ಟಾ ಮಾಡಿದಾಗ ಒಂದು ಸ್ವಲ್ಪ ಬೇಯುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಎರಡೂ ಕಡೆ ಬೇಯಿಸ್ಬಿಟ್ಟು ಇದು ನೋಡಿ ಈ ಥರ ಮಾಡಿ, ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ ಪ್ಲೇನಾಗಿ. ಬಟ್ ಇದು ಬೆಂದರೆ ಫ್ರೈ ಮಾಡಿದ್ರೆ ಎಣ್ಣೆನ ಹಾಕೋದು ಬೇಕಾಗಿಲ್ಲ, ಎಲ್ಲ ರೆಡಿ ಟು ಈಟ್ ಇರುತ್ತಲ್ಲ, ಹಾಗಾಗಿ ಎಣ್ಣೆ ಬೇಕಾಗಿಲ್ಲ. ಈಗ ನೋಡಿ ಈ ಥರ ಫ್ರೈ ಮಾಡಿಬಿಡೋದು ಎರಡೂ ಸೈಡ್. ತುಂಬ ಈಸಿ. ನಮ್ಮಂಥ ಸೋಂಬೇರಿಗಳಿಗೆ ಈ ಥರ, ಸೋಂಬೇರಿ ಅನ್ನೋದಕ್ಕಿನ್ನ ಟೈಮ್ ಇರಲ್ವಲ್ಲ, ಇಬ್ಬರು ಕೆಲಸ ಮಾಡೋರಿರೋದ್ರಿಂದ ಚಪಾತಿ ಮಾಡು ಅಂತಂದರೆ ಒಂಥರ ಬೇಜಾರಾಗತ್ತೆ. ಕೆಲಸ ಮಾಡಿ ಬಂದು ಮನೆ ಕೆಲಸ ಮಾಡಿ ಮತ್ತು ಅಡುಗೆನೂ ಮಾಡಬೇಕು ಅಂದಾಗ ಆಗಲ್ಲ. ಹಾಗಾಗಿ ಈ ಥರ ಚಪಾತಿ ಮಾಡ್ಕೊಳ್ಳೋ ಬದಲು ಈ ಥರ ತೊಗೊಂಡು ಬಂದುಬಿಟ್ರೆ ಪರೋಟಾನ, ಅಂದರೆ ಲೇಜಿನೆಸ್ ಇದ್ದಾಗ ಮಾತ್ರ, ಯಾವಾಗಲೂ ಅಲ್ಲ, ಈ ಥರ ಪರೋಟ ಮಾಡಿ ಪಲ್ಯ ಒಂದು ಮಾಡ್ಕೊಂಡ್ಬಿಟ್ಟು ತಿಂದುಬಿಟ್ರೆ ಊಟ ಮುಗಿಯುತ್ತೆ. ನೋಡಿ ಮುಗೀತು, ಎಲ್ಲ ಆಗಿದೆ. ಚೆನ್ನಾಗಿ ಉಬ್ಬುತ್ತೆ ನೋಡಿ, ಒಂಥರ ತುಂಬ ಚೆನ್ನಾಗಿರುತ್ತೆ, ಕನ್ವೀನಿಯೆಂಟ್ ಆಗಿದೆ. ನೀವು ಟ್ರೈ ಮಾಡಿ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಬಟ್ ನನ್ನ ಕಡೆ ಆಗಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಪರೋಟ ಮಾಡಿಬಿಟ್ಟು ತಿಂದ್ಬಿಡೋದು. ಟೇಬಲ್ ಮೇಲೆ ಇಟ್ಟೆ ಪರೋಟ, ಬೆಂಡೆಕಾಯಿ ಪಲ್ಯ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ತಿಂದುಬಿಟ್ರೆ ಊಟ ಮುಗೀತು. ಈಸಿ ಡಿಶ್.